ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನಿಂದ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ನವಿಲಿಗರಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ನೇಹಿತರೆ. ನವಿಲು ನೋಡೋದಕ್ಕೆ ಚಂದವಾಗಿರುತ್ತೆ. ಅದು ರೆಕ್ಕೆ ಬಿಚ್ಚಿ ನೋಡಿದಾಗಂತೂ ತುಂಬ ಚೆನ್ನಾಗಿರ್ತದೆ. ಅದರ ರೆಕ್ಕೆಗಳು ಅಲ್ಲೆಲ್ಲಿ ಬಿದ್ದಾಗ ಕೂಡಿಕಿ ಅದನ್ನು ಒಂದು ಬಂಚ್ ಮಾಡಿದಾಗ ಅದು ನೋಡೋಕ್ಕೂ ಅದ್ಭುತವಾಗಿರ್ತದೆ. ನವಿಲಿದು ಎಷ್ಟು ಅದ್ಭುತವಾಗಿದೆ ನವಿಲಿಗಿರಿ. ಶ್ರೀಕೃಷ್ಣನ ಒಂದು ಕೊರಳಲ್ಲಿರುವ ಒಂದು ಬಿಳ್ಳಂಗಲ್ಲಿ ಇರ್ತದೆ ನವಿಲುಗರಿ. ಓಕೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಏನಪ್ಪ ಅಂದರೆ ಈ ದಿನದ ವಿಶೇಷವಾಗಿ ಮಾಲೆ. ಓಂ ನಮಃ ಶಿವಾಯ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಈ ದಿನ ನಾವು ಶಬರಿಮಲೆಗೆ ಹೊರಡಲು ಒಂದು ತಿಂಗಳು ಪ್ಲ್ಯಾನ್ ಮಾಡಿ ಈ ದಿನ ನಾವು ಮಾಲೆಯನ್ನು ಧರಿಸಿಕೊಂಡು, ಅಂದರೆ ಶರಣಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಪ್ಪ ಶರಣ ಸ್ವಾಮಿ ಶಬರಿಮಲೆಗೆ ಹೊರಡಲು ನಾವು ಮಾಲೆಯನ್ನು ಧರಿಸಿಕೊಂಡು ಹೊರಟೆವು. ಅದು ತುಮಕೂರು ಡಿಸ್ಟಿಕ್, ಅಂದರೆ ತುಮಕೂರಿನಿಂದ ಹೊರಟೆವು. ತುಮಕೂರಿನ ಗಣಪತಿ ದೇವಸ್ಥಾನದಿಂದ ನಾವು ಮಾಲೆ ಹಾಕಿಕೊಂಡು ಹೊರಟೆವು. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಪಕ್ಕದಲ್ಲಿ ಸಿನಿಮಾ ದೇವಸ್ಥಾನ ಇದೆ, ಮತ್ತು ಅರ್ಧನಾರೀಶ್ವರಿ ದೇವಸ್ಥಾನವೂ ಕೂಡ ಇದೆ. ಒಂದೇ ಜಾಗದಲ್ಲಿರುವ ಇಷ್ಟು ಚೆನ್ನಾಗಿರುವ ದೇವಸ್ಥಾನ, ಅದ್ಭುತವಾಗಿದೆ ದೇವಸ್ಥಾನ. ನೋಡೋದಕ್ಕೆ ತುಂಬ ಹಿಂದೆ ಪುರಾತನ ಕಾಲದಲ್ಲಿಂದಲೂ ಎಷ್ಟು ಚೆನ್ನಾಗಿರುವ ಹಳೆ ದೇವಸ್ಥಾನ ಈಗ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ. ಅಂದರೆ ತುಂಬವಾಗಿ ಅರ್ಧನಾರೀಶ್ವರ ದೇವಸ್ಥಾನ, ಅಂದರೆ ಫ್ರಂಟಾಗಿ ಮುಂದೆ ಭಾಗದಲ್ಲಿದೆ. ಒಳಗಡೆ ಹೋಗ್ತಿದ್ದೆ ಅರ್ಧನಾರೀಶ್ವರ ದೇವಸ್ಥಾನ, ಮತ್ತು ಒಳಗಡೆ ಗಣೇಶನ ದೇವಸ್ಥಾನ. ತುಂಬ ಚೆನ್ನಾಗಿದೆ ಗಣಪತಿ ದೇವಾಲಯ. ಸುಮಾರು ವರ್ಷಗಳ ಹಿಂದೆ ಹಾಳು ಬಿದ್ದಿತ್ತಂತೆ ದೇವಸ್ಥಾನ. ಯಾರೂ ಏನೂ ಮಾಡಿಕೊಂಡಿರಲ್ಲ. ಈಗ ಇದನ್ನು ಒಂದು ಅದ್ಭುತವಾಗಿ ಜಾಗವನ್ನು ಮಾಡಿಕೊಂಡಿದ್ದಾರೆ. ಪಾರ್ಕಿಂಗ್ ಸೌಲಭ್ಯ ಚೆನ್ನಾಗಿದೆ, ಒಳಗಿನ ಸ್ವಚ್ಛತೆ ಚೆನ್ನಾಗಿದೆ. ಗಣಪತಿ ದೇವಾಲಯ ತುಂಬ ಚೆನ್ನಾಗಿದೆ. ತುಮಕೂರು ಡಿಸ್ಟಿಕಲ್ಲಿದೆ. ಇದು ತುಂಬ ಚೆನ್ನಾಗಿದೆ. ಇದೇ ದೇವಸ್ಥಾನದಲ್ಲಿ ನಾವು ಒಂದು ಶಬರಿಮಲೆಯ ಮಾಲೆ ಹಾಕೋದಕ್ಕೆ ನಾವು ಹೋಗಿದ್ವಿ. ಈ ದಿನ ಮಾಲೆ ಹಾಕ್ಕೊಂಡು ಆ ದಿನದಲ್ಲಿ ನಾವು ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಗೆ ಹೊರಡಲು ನಾವು ಮಂಗಳವಾರ ಸಂಜೆ 8 ಗಂಟೆಗೆ ನಾವು ಮಾಲೆ ಹಾಕೋದಕ್ಕೆ ಹೊರಟೆವು ಸ್ನೇಹಿತರೆ. ನೈಟು 8:30 9 ಗಂಟೆಗೆ ಮಾಲೆ ಹಾಕಲು ಹೋದೆವು ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ನೋಡಿ, ಇದೇ ಮಾಲೆ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿ ಸ್ವಾಮಿಯ ಮಾಲೆ ಧರಿಸ್ಕೊಳಕ್ಕೂ ಹೊರಟೆವು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಶಬರಿಮಲೆ ದೇವಸ್ಥಾನ. ಅದ್ಭುತವಾಗಿದೆ, ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಮತ್ತು ನೋಡೋಕ್ಕೆ ನಾವು ಎಲ್ಲ ಭಜನೆ ಮಾಡ್ತಾಯಿದ್ವಿ. ಹಾಗೆ ಕುಳಿತುಕೊಂಡು ಮಾಲೆ ಹಾಡ್ಕೊಳ್ಳೋದಕ್ಕೆ ಸ್ವಾಮೀಜಿಗಳು ಬಂದು ಮಣಿಕಂಠಕ್ಕೆ ನಮಗೆ ಇಬ್ಬರು ಮಣಿಕಂಠಗಳು, ಒಬ್ಬರು ಸ್ವಾಮಿಯಾಗಿ ಒಬ್ಬರು ಮಣಿಕಂಠ, ನಾನು ಇಬ್ಬರು 3 ಜನ ಟೋಟಲು ಮಾಲೆ ಹಾಕಿದ್ವಿ. ಇನ್ನು ಮಿಕ್ಕಿದ್ದಾರೆಲ್ಲ ಅವರೆಲ್ಲ ಭಾನುವಾರನೇ ಸಂಜೆ ಹಾಕಿದ್ರು ಮಾಲೆ. ನಾವು ಈ ದಿನ ಹೋಗಿ ಗುರುಸ್ವಾಮಿಗಳ ಹತ್ರ ಒಂದು ಮಾಲೆಯನ್ನು ಧರಿಸಿಕೊಂಡು ನಾವು ಓಂ ನಮಃ ಶಿವಾಯ ಸ್ವಾಮಿಯೇ ಶರಣಮಯ್ಯಪ್ಪ ಮಾಲೆಯನ್ನು ಧರಿಸ್ಕೊಂಡು ಈ ದಿನ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ಕೊಂಡು ಭಜನೆ ಮಾಡ್ಕೊತ ಈ ದಿನ ನಾವು, ಅಂದರೆ ಮಂಗಳವಾರ ನೈಟ್ 9 ಮಾಲೆಯನ್ನು ಧರಿಸಿದ್ದೆ. ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ದೇವಸ್ಥಾನದಲ್ಲಿ ನಾವು ಸ್ವಾಮಿಯೇ ಶರಣಮಯ್ಯಪ್ಪ ಒಂದು 3ರಿಂದ ನೋಡಿ ಇನ್ನೊಬ್ಬರು ಸ್ವಾಮೀಜಿ ಬಂದರು. ಅವಾಗ ತಾನೇ ಗುರುಸ್ವಾಮಿ ಅವ್ರಿಗೂ ಕೂಡ ಮಾಲೆಯನ್ನು ಧರಿಸಿಕೊಂಡರು. ಒಟ್ಟು 5 ಜನ ಮಾಲೆಯನ್ನು ಧರಿಸಿದೆವು ಈ ದಿನ ಮಂಗಳವಾರ ಸಂಜೆ 9 ಗಂಟೆಗೆ. ಸ್ವಾಮಿಯೇ ಶರಣಮಪ್ಪ, ಈ ಸ್ವಾಮಿಯೇ ಶರಣಮಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಪ್ಪ. ಮಾಲೆ ಧರಿಸೋದಕ್ಕೆ ನವಂಬರ್ ತಿಂಗಳು, ಡಿಸೆಂಬರ್ ತಿಂಗಳು, ಜನವರಿಗೆ ಕೂಡ ಮಾಡ್ತಾರೆ. ಆಗ ಪ್ರತಿ ತಿಂಗಳಲ್ಲೂ ಶಬರಿಮಲೆಯನ್ನು ತೆರೆದಿರ್ತಾರೆ. 9 ದಿನಗಳು ಮಾತ್ರ, 12ನೇ ತಾರೀಕಿಂದ 19ನೇ ತಾರೀಕುವರೆಗೂ, 19-20ನೇ ತಾರೀಕುವರೆಗೂ ಮಾಲೆಯನ್ನು ತೆಗೆದಿರ್ತಾರೆ. ಅಂದರೆ ಶಬರಿಮಲೆ ತೆಗೆದಿರ್ತಾರೆ. ಈ ಸಮಯದಲ್ಲಿ ತಿಂಗಳಿಗೆ ಒಂದು ಸಲ 12ನೇ ತಾರೀಕಿಂದ 19ನೇ ತಾರೀಕುವರೆಗೂ ಈ 6ರಿಂದ 7 ದಿನ ಈ ದೇವಸ್ಥಾನವನ್ನು ತೆರೆದಿರ್ತಾರಂತೆ. ಆಗ ನಾವು ಜನಸಂಖ್ಯೆಯೂ ಕೂಡ ಕಮ್ಮಿಯಾಗಿರ್ತಾರೆ ಅಂತ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಗುರುಗಳ ಸ್ವಾಮಿಗಳನ್ನ ಪ್ರದಕ್ಷಿಣೆ ಮಾಡಿಕೊಂಡು ಕಾಲಾರ್ಪಣೆ, ಅಂದರೆ ಅವ್ರನ್ನ ಕಾಲಪಾದವನ್ನು ಪೂಜೆ ಮಾಡಿಕೊಂಡು ನಮಸ್ಕರಿಸಿ ನಾವು ಅಲ್ಲಿಂದ ನೋಡಿ ಎಲ್ಲರೂ ಮಾಡ್ತಾಯಿದ್ದೀವಿ. ಒಟ್ಟು 11 ಜನ ಹೋಗಿದ್ವಿ. 11 ಜನನೂ ಕೂಡ ನಾವು ಪಾದಾರ್ಪಣೆ ನಮಸ್ಕರಿಸಿ ಮತ್ತು ಮಣಿಕಂಠ
ಚಿಕ್ಕದಾಗಿರುವ ಧ್ರುವಂತ ಕೂಡ ಮಣಿಕಂಠ ಸ್ವಾಮಿಯಾಗಿದ್ದರು. ಜ್ಞಾನೇಶು ಮತ್ತು ಗುರುಗಳಾದ ಸ್ವಾಮಿಗಳು, ದೊಡ್ಡ ಗುರುಗಳು ಚಿನ್ನಸ್ವಾಮಿಗಳಾದ ಇವರನ್ನು ಆಶೀರ್ವಾದದಿಂದ ಪಡೆದುಕೊಂಡು ಇಲ್ಲಿ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾರತಿಯನ್ನು ಆರಿಸಿಕೊಂಡು ನೋಡಿ, ಮಣಿಕಂಠವನ್ನು ನೋಡ್ತಾ ಇದ್ದೀರಲ್ಲ, ಇವರೇ ಮಣಿಕಂಠ ಸ್ವಾಮಿ. ಚಿಕ್ಕ ವಯಸ್ಸಲ್ಲಿ ಮಾಡಿರುವ ಮಣಿಕಂಠ ಸ್ವಾಮಿ ಧ್ರುವಂತವರು ಅರ್ಧನಾರೀಶ್ವರ ಮುಂದೆ ಫೋಟೋ ತೆಗೆಸ್ಕೊಂಡ್ರು. ಮತ್ತು ನಾವು 11 ಜನವನ್ನು ಕೂಡ ನೋಡಿ ಮಾಲೆಯನ್ನು ಧರಿಸಿಕೊಂಡು ಗುರುಸ್ವಾಮಿಗಳು ಇತ್ತ ಕಡೆ ಇರೋರು. ನಾವು ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಬಂದೇವಪ್ಪ ಬರ್ತೀವಪ್ಪ ಅಂತ ಒಂದು ಪದವನ್ನು ಹಾಡ್ಕೊಳ್ತಾ ನಾವು ಸ್ವಾಮಿ ಶರಣಮಪ್ಪನಂತ ದೇವಸ್ಥಾನದ ಒಂದು ಮಾಲೆ ಹಾಕ್ಕೊಂಡು ಅಲ್ಲಿಂದ ಹೊರಟೆವು ಮನೆಗೆ. ಗುರುಸ್ವಾಮಿಗಳ ಮನೆಗೆ ಹೋಗಿ ಪಾದಪೂಜೆ ಮಾಡಿಕೊಂಡು ಅಲ್ಲಿರೋ ಹೆಂಗಸು ಮಕ್ಕಳು ಎಲ್ಲ ಕೂಡ ಮನೆಯವರೆಲ್ಲ ಸೇರಿ ಪಾದಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಒಂದು ಜ್ಞಾನವನ್ನು ಮಾಡಲು ಪ್ರಾರಂಭಿಸಿದ್ದೆವು. ಮೊದಲನೇ ಆದಮೇಲೆ ಕಾಲು ಪೂಜೆ ಅಂದರೆ ತೊಳೆದು ಮನೆಯವರೆಲ್ಲ ಕಾಲು ಪೂಜೆ ಮಾಡಿಕೊಂಡ್ರು. ಅಂದರೆ ಪಾದ ತೊಳೆದು ಅಷ್ಟಂಗ ಇಟ್ಟು ಬೊಟ್ಟು ಹೂವೆಲ್ಲ ಇಟ್ಟು ಪಾಲು ಪೂಜೆ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿದರು. ಅಂದರೆ ಮನೆ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಅವ್ರಿಗೆ ಎಲ್ಲರಿಗೂ ಕೂಡ ಪಾದಪೂಜೆ ಮಾಡಿಕೊಂಡು ನಮಸ್ಕರಿಸ್ಕೊಂಡು ಸ್ವಾಮಿಗಳಿಗೆ ಯಾವುದೇ ಥರದ ತೊಂದರೆ ಅಂಟು ಮುಂಟು ಆಗಬಾರದು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋದಕ್ಕೆ ಸ್ವಾಮಿ ಶರಣಮಪ್ಪ ಅಂತ ಅಂದ್ಕೊಂಡು ಮನೆಯಲ್ಲಿ ಪೂಜೆ ಮಾಡಲು ಹೋದೆ ಹೊರಗಡೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಂಗಳಾರತಿಯನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು 11 ಜನ ಕೂಡ ಮಂಗಳಾರತಿ ಮಾಡ್ತೀವಿ ಮನೆಯಲ್ಲಿ. ಅಂದರೆ ಆ ದಿನ ನೈಟು ಮಳೆ ಹಾಕ್ಕೊಂಬಂದು ನೈಟು ಮಂಗಳಾರತಿಯನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮಂಗಳಾರತಿ ಮಾಡಿಕೊಂಡು ನೈಟ್ ಮುಗಿದಾದ್ಮೇಲೆ ಊಟ ಮಾಡಿ ಮಲಗಿದಾದ್ಮೇಲೆ ಎಲ್ಲ ಒಂದೇ ಜಾಗದಲ್ಲಿದ್ದು ತಿರ್ಗಿ ಬೆಳಗಿನ ಜಾವ ಹೀಗೆ ಪೂಜೆ ಮಾಡೋಕ್ಕೆ ಹೊರಟೆವು. ಅಂದರೆ ಇಡಿಮುಡಿಗೆ ಹೊರಡೋದಕ್ಕೆ ಮುಂಚಿತವಾಗಿ ಇದು ನಾವು ಪೂಜೆ ಮಾಡಿದ್ವು. ಮನೆಯಿಂದ ಜ್ಯೋತಿ ಹಚ್ಚಿಬಿಟ್ಟು ಮಂಗಳಾರತಿ ಆರತಿ ಎಲ್ಲ ಬೆಳಬಿಟ್ಟು ಹೊರಗಡೆ ಹೋದ ಮೇಲೆ ನಾವು ಮತ್ತೆ ಮನೆಗೆ ಬರುವುದಿಲ್ಲ. ಕಾರಣ ಎಷ್ಟೇ ಶಬರಿಮಲೆ ಹೋಗಿ ಬರೋವರೆಗೂ ನಾವು ಮನೆಗೆ ಬರುವಂತಿಲ್ಲ. ಅಂದರೆ ಹೋದ ಮೇಲೆ ಮತ್ತೆ ಹಿಂದಕ್ಕೆ ಬರೋಂಗಿಲ್ಲ. ಏನು ತೊಂದರೆ ಆಗಬಾರ್ದು ಅಂತ ಮನೆಯಲ್ಲಿ ಪೂಜೆ ಮಾಡಿ ಒಂದು 18 ಮೆಟ್ಟಲು ದೀಪ ಹಚ್ಚಿ ಮನೆಯಲ್ಲಿ ಆರತಿ ಬೆಳೆದುಬಿಟ್ಟು ನಾವು 11 ಜನನೂ ಕೂಡ ಮನೆಯಿಂದ ಹೊರಟೆವು. ಅಂದರೆ ತುಮಕೂರಿಂದ ಹೊರಟೆವು ಮನೆಯಿಂದ. ಎಲ್ಲರೂ ಮಂಗಳಾರತಿ ಮಾಡ್ತಾರೆ. ಪ್ರತಿಯೊಬ್ಬರು ಮಂಗಳಾರತಿ ದೀಪವಾಗಿ ಆಚರಿಸಿದ್ದಾರೆ. ಪ್ರತಿಯೊಬ್ಬರು ಮಂಗಳಾರತಿಯನ್ನು ಮಾಡ್ಕೊಳ್ತಾ ದೇವಿಯನ್ನು ನೆನೆಸ್ಕೊತ ಮತ್ತು ನಮ್ಮ ಸ್ವಾಮಿಯೇ ಶರಣಮಪ್ಪನ ನೆನೆಸ್ಕೊತ ಅಲ್ಲಿಂದ ದೀಪದ ಮತ್ತು ಕರ್ಪೂರವನ್ನು ಹಚ್ಚಿಕೊಂಡು 18 ಮೆಟ್ಟಿಲ ದೀಪವನ್ನು ಕರ್ಪೂರ ಹಚ್ಚಿಕೊಂಡು ನಾವು ಅಲ್ಲಿಂದ ಹೊರಟೆವು. ನನ್ನ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಒಬ್ಬರು ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಇನ್ನೂ ಅನೇಕ ಥರದ ವೀಡಿಯೋಗಳನ್ನ ಮುಂದೆ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಾವು ಹಾಗೆ ಎಲ್ಲರೂ ನಮಸ್ಕರಿಸ್ತಾ ಮನೆಯಿಂದಕ್ಕೆ ಬಂದೆವು. ಆರತಿ ಬೆಳಕೊಂಡು ಆರತಿಯನ್ನು ಬೆಳಗಿನ ಜಾವ ನಾವು 4 ಗಂಟೆ ರಾತ್ರಿ ಮುಗಿಸ್ಕೊಂಡು ಮಾಲೆಯನ್ನು ಧರಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಭಜನೆ ಮುಗಿಸ್ಕೊಂಡು ಬೆಳಗಿನ ಜಾವ 4:15ಗೆ ಹೊರಟೆವು. ಮತ್ತು ದೇವಸ್ಥಾನದ ಬಳಿಗೆ ಅದಲ್ಲಿ ಮನೆ ಮುಂದೆ ಈಡ್ಗಾಯಿ ಹೊಡೆದ್ಬಿಟ್ಟು ಆರತಿ ಎತ್ಬಿಟ್ಟು ಈಡ್ಗಾಯಿಯಲ್ಲಿ ನಾವು ಕಾಯಿನ ಹೊಡೆದ್ಬಿಟ್ಟು ಮನೆಯಿಂದ ಹೊರಗಡೆ ಹೋದೆವು. ಹೊರಗಡೆ ಹೋದವರು ಮತ್ತು ನಾವು ಶಬರಿಮಲೆ ಬರೋವರೆಗೂ ಒಳಗಡೆ ಬರಲ್ಲ, ಹೊರಗಡೆಗೂ ಆಗಲ್ಲ. ನಾವು ಯಾರಿಗೂ ಏನೋ ಅಂಟು ಮುಂಟು ಆಗಿಬಿಡೋದು ಅಂತ ದೇವ್ರ ಹತ್ರ ಬೇಡ್ಕೊಂತ ನಾವು ಅಲ್ಲಿಗೆ ಈಡ್ಗಾಯಿ ಹೊಡೆದು ಹೋಗ್ತೀವಿ. ದೃಷ್ಟಿ ತೆಗೆದು ಮನೆಯಿಂದ ಹೊರಟೆವು ಸ್ನೇಹಿತರೆ. ಮತ್ತು ಯಾರಾದರೂ ಕಾಲು ಪೂಜೆ ಮಾಡ್ಕೊಳ್ಳೋದಾದ್ರೆ ಮಾಡಿಸ್ಕೊಂಡು ತುಮಕೂರು ಆಂಜನೇಯನ ದೇವಸ್ಥಾನ ನೋಡ್ತಾ ಇರ್ಬೋದು, ಸರ್ಕಲಲ್ಲಿದೆ. ತುಂಬ ಚೆನ್ನಾಗಿ ಅದ್ಭುತವಾದ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುವ ಅಯ್ಯಪ್ಪ ಸ್ವಾಮಿ ಗುಡಿಗೆ ನಾವು ಹೊರಟೆವು.
ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಟೇವಸ್ಟೆಟ್ಟು ಗುಡಿಗೆ ಹೊರಟೆವು. ಅದೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಮಕೂರಲ್ಲಿದೆ, ತುಮಕೂರು ಕ್ಷೇತ್ರದಲ್ಲಿದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲರೂ ಒಂದು ಫೋಟೋಸ್ ತೊಗೊಂಡು, ಸ್ವಾಮಿ ಶರಣಮಪ್ಪ ಫೋಟೋ ತೊಗೊಬಾರ್ದು ಆದರೂ ತೊಗೊಂಡು ಒಂದು ಫೋಟೋಸ್ ತೊಗೊಂಡು ಎಲ್ಲರೂ ಒಂದೊಂದು ನೆನಪಿಗಾಗಿ ಫೋಟೋಸ್ ತೊಗೊಂಡು ಎಲ್ಲರೂ ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನಾವು ಸ್ವಾಮಿಗಳಿಗೆ ಅಂದರೆ ಗುರುಸ್ವಾಮಿ ಬರೋವರೆಗೂ ಅವರು ಹೇಳಿದರು ಬೆಳಗಿನ ಜಾವ 7:30 ಬರ್ತೀನಿ, 8 ಗಂಟೆಗೆ ಬರ್ತೀನಿ, ಅಲ್ಲಿಂದ ಹಿಡಿಮುಡಿ ಕಟ್ಟೋಣ ಅಂತ ಹೇಳಿದರು. ಅಂಥವ್ರಿಗೂ ನಾವು ಭಜನೆ ಮಾಡಿಬಿಟ್ಟು ಹಾಗೆ ಕೂತ್ಬಿಟ್ಟು ಅರ್ಧ ಗಂಟೆ ಭಜನೆ ಬಂದುಬಿಟ್ಟು ಸ್ವಾಮಿ ಶರಣಮಪ್ಪ ಅಯ್ಯಪ್ಪ ದೇವಸ್ಥಾನ ನೋಡಿ ಹಿಡಿಮುಡಿ ಕಟ್ಟಿದ್ರು. ಹಿಡಿಮುಡಿ ಕಟ್ಟೋ ಫೋಟೋಸ್ ಎಲ್ಲ ಇಲ್ಲ. 7:30ಗೆ ಹಿಡಿಮುಡಿ ಕಟ್ಟಿವಿ. ಅಂದರೆ ಅಯ್ಯಪ್ಪ ಸ್ವಾಮಿ 18 ಮೆಟ್ಟಲು, ಅದು ತುಮಕೂರಲ್ಲಿ ಇರುವ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನಾವು ಶಬರಿಮಲೆಯಲ್ಲಿ ಹೇಗಿದೆಯೋ ಅದೇ ಥರದ್ದು ಕೂಡ ದೇವಸ್ಥಾನವೂ ಇದೆ. 18 ಮೆಟ್ಟಲು ಆಧಾರಿತವಾಗಿ ದೇವಸ್ಥಾನ ಇದೆ. ಇದೇ ನೋಡಿ ಹಿಡಿಮುಡಿ ಕಟ್ತಾ ಇದ್ದಾರೆ. 18 ಜನ ಹಿಡಿಮುಡಿ ಕಟ್ಕೊಂಡು ನಾವು ಸ್ವಾಮಿ ಶರಣಮಯ್ಯಪ್ಪ ನಾವು ಹಿಡಿಮುಡಿ ಕಟ್ಕೊಂಡು ಹೊರಟೆವು ತುಮಕೂರು ರೈಲ್ವೆ ಸ್ಟೇಷನ್ಗೆ. ಅಂದರೆ ಶಬರಿಮಲೆಗೆ ಹೊರಡಲು ಹಿಡಿಮುಡಿ ಕಟ್ಟಿದ ಅಲ್ಲಿಂದ ಬಂದು ಕ್ಷಣದಲ್ಲಿ ನಾವು ಟಿಫನ್ ಮುಗಿಸ್ಕೊಂಡು ಆ ಹಿಡಿಮುಡಿನೆಲ್ಲ ಒಂದು ಬ್ಯಾಗಲ್ಲಿ ತೊಗೊಂಡು ಬೆಂಗಳೂರು ಅಂದರೆ ತುಮಕೂರಿಂದ ಟು ಶಬರಿಮಲೆ ಅಂದರೆ ಶಬರಿಮಲೆಗೆ ಹೋಗಲ್ಲ, ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ ತುಮಕೂರಿಂದ. ನಾವು AC ಕೋಚು ಬುಕ್ ಮಾಡಿದ್ವಿ. AC ಟ್ರೈನಲ್ಲಿ ಹೊರಟೆವು. ಮಧ್ಯಾಹ್ನ ಅಂದರೆ ನಾವು ಬುಧವಾರ ಮಧ್ಯಾಹ್ನ 2:30ಗೆ ಟ್ರೈನ್ ಬುಕ್ಕಿಂಗ್ ಆಗಿತ್ತು. ಟ್ರೈನ್ ಬುಕ್ಕಿಂಗ್ ಮಾಡಿಕೊಂಡು ತುಮಕೂರಿಂದ ಹೊರಟೆವು AC ಕೋಚಲ್ಲಿ ಚೆಂಗನೂರು ರೈಲ್ವೆ ಸ್ಟೇಷನ್ಗೆ, ಇಂಡಿಯನ್ ರೈಲ್ವೆ. ಇದರಲ್ಲಿ ಹೊರಟಿ ನಾವು ಹಾಗೆ ಸ್ನೇಹಿತರೆ ಹೋಗ್ತಾ ನಾವು ಮುಂದೆ ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಅಂದರೆ ಹಿಡಿಮುಡಿ ಎಲ್ಲ ನಾವು ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಸ್ವಾಮಿಗಳು, ಗುರುಸ್ವಾಮಿಗಳು. ಆ ಬ್ಯಾಗಲ್ಲಿ ಇಟ್ಕೊಂಡು ಆ ಹಿಡಿಮುಡಿನ ಮತ್ತೆ ನಾವು ಪಂಪಾ ನದಿ ಸ್ನಾನಕ್ಕೆ ಹೋಗಿದಾಗ ನೋಡಿ ಟ್ರೈನಲ್ಲಿ ನಮ್ಮ ಟೀಮು ಹೊರಟಿತ್ತು. 11 ಜನ ಪ್ರಯಾಣ. ಜರ್ನಿ ಚೆನ್ನಾಗಾಯಿತು. ದೇವರ ಅನುಗ್ರಹದಿಂದ ಒಂದು AC ಸ್ಲೀಪರ್ ಕೋಚಿಂದ ನಾವು ಇಡೀ 11 ಜನ ಕೂಡ ಸ್ವಾಮಿ ಶರಣಮಪ್ಪ ಒಂದು ಅದ್ಭುತವಾದ ರೈಲ್ವೆ ಇಂದ್ರಿಂದ ನಾವು ಶಬರಿಮಲೆಗೆ ಹೊರಟೆವು ಸ್ನೇಹಿತರೆ. ಇದು ಶಬರಿಮಲೆಗೆ ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಹೋಗಿದ್ದೆ, ಚಿಕ್ಕಂದಿನ ಹುಡುಗನಲ್ಲಿ. ಈಗ ನಾನು ಈ ವಯಸ್ಸಲ್ಲಿ ಕೂಡ ಹೊಂಟಿದ್ದೀನಿ ನೋಡಿ. ಚೆಂಗನೂರು ರೈಲ್ವೆ ಸ್ಟೇಷನ್ಗೆ ಬಂದು ನಿಲ್ತಿತ್ತು. ಅಂದರೆ ಬೆಳಗಿನ ಜಾವ 4 ಗಂಟೆ ರಾತ್ರಿಗೆ ಚೆಂಗನೂರು ರೈಲ್ವೆ ಸ್ಟೇಷನ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಅಲ್ಲಿಂದ ಹೊರಟೆವು. ಅಂದರೆ ಚೆಂಗನೂರು ರೈಲ್ವೆ ಸ್ಟೇಷನ್ ನಿಲ್ಲಿಸಿದ್ದು ಹೊರಟೋಯ್ತು. ಅಲ್ಲಿಂದ ನಾವು ಮತ್ತೆ ಅಂದರೆ ಪಂಪಾಗೆ ಹೊರಟೆವು. ಅಲ್ಲಿಂದ ಬಸ್ಸಿದೆ, 150 ರೂಪಾಯಿ ಒಬ್ಬರಿಗೆ ಬಸ್ಸು. ಬಸ್ಸಲ್ಲಿ ಹತ್ಕೊಂಡು ನಾವು ಅಂದರೆ ಶಬರಿಮಲೆಯ ಜಾಗದಲ್ಲಿರುವ ಅಂದರೆ ಪಂಪಾ ನದಿ ತೀರಕ್ಕೆ ಹೊರಟೆವು. ಬೆಳಗಿನ ಜಾವ 7:30ಗೆ ಅಲ್ಲಿ ತಗೊಂಡು ಬಿಟ್ಟರು. ನಂತರ ಪಂಪಾ ನದಿಯ ತೀರಕ್ಕೆ ಹೋದ ಮೇಲೆ ನಿಮಗೆ ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಪಂಪಾ ನದಿಯಿಂದ ಸ್ನಾನ ಮಾಡಿಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಅಲ್ಲಿಂದ ಹಿಡಿಮುಡಿ ತಂದಿರೋದನ್ನೆಲ್ಲ ಒಂದಾಗಿಟ್ಟು ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಲ್ಲಿಂದ ನಾವು ಹೊರಡಲು ಪ್ರಾರಂಭಿಸ್ತೇವೆ. ಇದು ಪಾರ್ಟ್ 1 ಆಗಿದೆ ಸ್ನೇಹಿತರೆ. ಇನ್ನು ಪಾರ್ಟ್ 2 ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೀನಿ. ಮತ್ತು ಪಾರ್ಟ್ 2 ಅಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಶಬರಿಮಲೆ ಹೇಗೆ ಹೋದ್ವಿ, ಹೇಗೆ ಮೆಟ್ಲಕ್ಕೊಂಡು ಹೋದ್ವಿ, ಮತ್ತು ದೇವಸ್ಥಾನ ಹೇಗಿದೆ, ಆ ನದಿ ಹೇಗಿದೆ ಅನ್ನೋದನ್ನೆಲ್ಲ ಪಾರ್ಟ್ 2 ಅಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಪಾರ್ಟ್ 2 ಅಲ್ಲಿ ಸಂಪೂರ್ಣವಾಗಿ ವಿಡಿಯೋವನ್ನು ಕೊನೆವರೆಗೂ ತೋರಿಸ್ತೀವಿ. ನೀವು ನೋಡ್ತಾಯಿರಿ, ಕಾಯ್ತಾಯಿರಿ ಸ್ನೇಹಿತರೆ. ವಿಡಿಯೋ ನೋಡಿ ಖುಷಿ ಪಡಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಮತ್ತೊಂದು ಪಾರ್ಟ್ 2 ವಿಡಿಯೋನ ನಿಮ್ಮ ಮುಂದೆ ಮಾಡಿ ತರ್ತೀನಿ. ಇದು 1ನೇ ವಿಡಿಯೋ. ಅಂದರೆ ಹಿಡಿಮುಡಿ ಕಟ್ಟು ಹೊರಡೋವರೆಗೂ ಅಂದರೆ ಚೆಂಗನೂರಿಂದ ನಾವು ಪಂಪಾ ನದಿಗೆ ಹೋಗೋವರೆಗೂ ಈ ವಿಡಿಯೋ ಸ್ಟಾರ್ಟ್ ಆಗಿದೆ. ಮತ್ತೊಂದು ವಿಡಿಯೋ ಬಂದು ನಾವು ಸಿಗೋಣ ಸ್ನೇಹಿತರೆ. ಪಾರ್ಟ್ 2 ಅಲ್ಲಿ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ.